ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ತೆರಿಗೆ ಬದಲು ಟ್ಯಾಕ್ಸ್ ಬದಲು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನಮ್ಮ ಸಿದ್ದರಾಮಯ್ಯನವರಂತೂ ನಮ್ಮ ರಾಜ್ಯಕ್ಕೆ ಭಾಳ ಕಡಿಮೆ ಬರ್ತದೆ ರೀ. ನಮ್ಮ ಪಾಲು ₹1 ಕೇವಲ 13 ಪೈಸೆ ಬರ್ತದೆ ಅಂತೇಳಿ ಮೇಲಿನ ವಾದ ಮಾಡ್ತಾ ಇರ್ತಾರೆ. ವರ್ಷಕ್ಕೆ ಏನಿಲ್ಲ ಅಂದ್ರೆ 4-4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆಗಳೆಲ್ಲ ರೂಪದಲ್ಲಿ ಹೋಗ್ತದೆ. ಅದು ನಮ್ಗೆ ಬರೋದು ಕೇವಲ 100 ರೂಪಾಯಲ್ಲಿ 13 ರೂಪಾಯಿ ಮಾತ್ರ ಬರ್ತದೆ. ಹೆಂಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಇತ್ತೀಚೆಗೆ ನಮ್ಮ ರಾಜ್ಯಸಭೆಯಲ್ಲಿ ಶಶಿ ತರೂರ್ ಅವರು ಉತ್ತರ ಕೊಡ್ತಾ ಹಣಕಾಸು ಖಾತೆಯ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಒಂದಿಷ್ಟು ಈ ದಾಖಲಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ ಇನ್ನೊಂದು ರಾಜ್ಯಗಳಿಗೆ ಸಂಬಂಧಿಸಿದಂಗೆ ವಿಷಯಗಳನ್ನು ಈ ತೆರಿಗೆ ಯಾವ ರೀತಿ ಬರ್ತದೋ ಯಾವ ರೀತಿ ಅದನ್ನು ನಾವು ಹಂಚ್ತೀವಿ ಅನ್ನೋದನ್ನ ಡಾಟಾ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ನೋಡಿದಾಗ ಕರ್ನಾಟಕಕ್ಕೆ 5,57,271 GST ಕಳೆದ 5 ವರ್ಷಗಳಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ 2020-21 ಈ ತೆರಿಗೆ 75,660 ಕೋಟಿ, 21-22 90,922 ಕೋಟಿ, 22-23 1,22,822 ಕೋಟಿ, 23-24 1,45,286 ಕೋಟಿ, ಮುಂದೆ ಇದಕ್ಕೆ 24-25 1,17,597 ಡಿಸೆಂಬರ್ ತನಕ ಈ ರೀತಿಯಾಗಿ ನಾವು ಟ್ಯಾಕ್ಸನ್ನು ಕಳಿಸಿದ್ದೀವಿ ಅನ್ನುವಂಥ ಮಾತು ಕರ್ನಾಟಕ ತೆರಿಗೆ ಸಂಗ್ರಹ ಹಿಂಗಾಗ್ಯದ. ಅದರೊಳಗೆ ಹೊಳ್ಳೆ ಇಲ್ಲಿವರೆಗೆ ಬಂದಿದ್ದೇನಪ್ಪ ಅಂತಂದ್ರೆ ಈಗಾಗಲೇ ಹೇಳಿದಂಗೆ ನಿಮಗೆ ಟೋಟಲ್ 5,57,271 GST ಇಷ್ಟು ಕೋಟಿ ರೂಪಾಯಿ GST ಹೋಗಿದ್ರೆ ಅದ್ರಾಗ 9.96 ಲಕ್ಷ 3,96 ಲಕ್ಷ ಕೋಟಿ ರೂಪಾಯಿ GSTಯಿಂದ ಕೇಂದ್ರ ನೋಡಿದರೆ ನಮಗೆ ಸಿಕ್ಕಿದ್ದು GSTಯಿಂದ 1.70 ಲಕ್ಷ ಕೋಟಿ 1.70 ಲಕ್ಷ ಕೋಟಿ ರೂಪಾಯಿ ನಮಗೆ ಬಂದವಂತ ಒಂದು ಮೋಟ ವರದಿ ಹಿಂಗೆ ಬಂದದ. ಹೀಗಾಗಿ ರಾಜ್ಯಕ್ಕೆ ಇವೆಲ್ಲ ಇನ್ನುಳಿದ ತೆರಿಗೆ ಎಲ್ಲ ಕೊಡ್ಕೊಂಡು 3.64ರಷ್ಟು ರಾಜ್ಯಕ್ಕೆ ನಮಗೆ ಏನಪ್ಪ ಅಂತಂದ್ರೆ ನಮ್ಮ ಪಾಲು ಬಂದದ ಇಲ್ಲಿವರೆಗೆ ಅಂತೇಳಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಉತ್ತರ ಪ್ರದೇಶಕ್ಕೆ 17.93% ಅವ್ರಿಗೆ ಹೋಗಿದ್ರೆ ನಮ್ಮದಷ್ಟು 3.64. ಆದರೆ ಉತ್ತರ ಪ್ರದೇಶಕ್ಕೆ 17.93, ಅದೇ ಕಾಲಕ್ಕೆ ಶೇಕಡ, ಬಿಹಾರಕ್ಕೆ 10.5, ಮಧ್ಯಪ್ರದೇಶಕ್ಕೆ 7.85, ಪಶ್ಚಿಮ ಬಂಗಾಳಕ್ಕೆ ಶೇಕಡ 7.52 ತೆರಿಗೆ ಆದಾಯದ ಪಾಲು ಪಡೆದರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿರುವ ಮಹಾರಾಷ್ಟ್ರಕ್ಕೆ 6.37% ಅವಶ್ಯಕದ, ರಾಜಸ್ಥಾನಕ್ಕೆ 6.2% ಹಂಚಿಕೆ ಮಾಡಿದ್ದಾರೆ. ಇದು ಹಣಕಾಸು ಆಯೋಗ ತನ್ನ ಬಿಡುಗಡೆ ಮಾಡ್ಯದ. ಈ ರೀತಿ ಅಂದ್ರೆ ಕರ್ನಾಟಕಕ್ಕೆ ಭಾಳ ಕಡಿಮೆ ನಮ್ಮ ತೆರಿಗೆ ಹೊಳೆ ಬರ್ತದೆ ಡೆವಲಪ್ಮೆಂಟ್ ಸಲುವಾಗಿ ಅಂತೇಳಿ ಇದು ನೋಡಿದಾಗ ನಮ್ಗೆ ಕ್ಲಿಯರಾಗಿ ಅನ್ನಿಸ್ತದೆ. ನಮ್ಮ ಸಿದ್ದರಾಮಯ್ಯರು ಆರೋಪ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಹೀಗಾದ್ರೆ ನಮ್ಮ ರಾಜ್ಯ ಡೆವಲಪ್ಮೆಂಟ್ ಹೆಂಗಾಗಲಿಕ್ಕೆ ಸಾಧ್ಯ ಇದೆ? ಹೌದು, ಹಿಂದುಳಿದ ರಾಜ್ಯಗಳಿಗೆ ಅವರ ಅಭಿವೃದ್ಧಿಗೆ ನಾವೆಲ್ಲರೂ ಕೊಡಬೇಕು. ಮಹಾರಾಷ್ಟ್ರನೂ ಸಾಕಷ್ಟು ಗಳಿಸ್ತದೆ, ಅವ್ರಿಗೆ 6 ಅಷ್ಟೇ ಕೊಡ್ತೀವಿ, 6.37% ಅಷ್ಟೇ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಮಗೆ ಎಷ್ಟಪ್ಪ ಅಂತಂದ್ರೆ 3.64 ಅಷ್ಟೇ ಕೊಡ್ತಾರೆ. ಇದೆಲ್ಲ ನೋಡಿದಾಗ ಮತ್ತು ಅದರಲ್ಲಿ ದಕ್ಷಿಣ ರಾಜ್ಯಗಳಿಗೆ ವಿಶೇಷವಾಗಿ ತಮಿಳುನಾಡು ಆಗಿರ್ಬೋದು, ಮುಂದೆ ತೆಲಂಗಾಣ ಆಗಿರ್ಬೋದು, ನಮ್ಮ ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇವ್ರಿಗೂ ಸಹಿತ ಭಾಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ ಅಂತೇಳಿ ಆರೋಪಗಳಿದ್ದಾವೆ. ಇದೆಲ್ಲ ಯಾಕೆ ಹಿಂಗಾಗಲಿಕ್ಕತ್ತದ ರೀ? ಇವತ್ತು ಒಂದು ಕಡೆ ಇಟ್ಬಿಡೋಣ, ಎಷ್ಟು ಬರ್ತದೆ ಎಷ್ಟು ಹೋಗ್ತದೆ. ಒಂದು ನಮಗೆ ಗೊತ್ತಾಯ್ತಲ್ಲ, ಕರ್ನಾಟಕಕ್ಕೆ ನಮ್ಮ ತೆರಿಗೆ ಪಾಲು ಬರ್ತಾ ಇಲ್ಲ. ಮತ್ತು ಇನ್ನೂ ಕೆಲವು ತೆರಿಗೆ ಪಾಲನ್ನು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ನೀವು ಬೇಕಾದ್ರೆ ಸಾಲ ತೊಗೊಳ್ರಿ ಅಂತ ಹೇಳ್ತದೆ RBI ಕಡೆಯಿಂದ, ಬಡ್ಡಿದ ಸಾಲ ಅಂತ ಹೇಳ್ತದೆ. ಹಿಂಗಾದಾಗ ಇಡೀ ರಾಜ್ಯದ ಅಭಿವೃದ್ಧಿ ಇಷ್ಟ ತೆರಿಗೆಯಿಂದ ಆಗ್ತದನ ಈ ಪಾಲಿನಿಂದ ಅನ್ನೋದು. ಇವತ್ತು ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಮೆದ್ಮೇಲೆ ಹೇಳ್ತಾನೆ ಇರ್ತೀವಿ, ನಮ್ಮಿಂದ ಪ್ರತಿ ವರ್ಷ ಎಲ್ಲ ಟ್ಯಾಕ್ಸ್ಗಳು ಕೊಡ್ಕೊಂಡು ಕರ್ನಾಟಕದಿಂದ ಹೆಚ್ಚು ಕಡಿಮೆ 4 ಮೇಲ್ಪಟ್ಟು 4-4.5 ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಕಳಿಸ್ತದೆ ತೆರಿಗೆ ಸಂಗ್ರಹ ಮಾಡಿ. ಅದರಾಗ ಬರೋದು ಎಷ್ಟು ಅನ್ನೋದು ಈಗ ಹಲವು ಸಲ ನಮ್ಮ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಅವ್ರು ಕೊಟ್ಟಂಥ ರೆಕಾರ್ಡ್ಸು ಇಲ್ಲಿದ್ದಾವೆ. ಇಲ್ಲಿ ಆದಷ್ಟು ಏನಿರ್ತದಪ್ಪ ಅದು ನಿಮಗೆ ಗೊತ್ತದ. ಕೆಲವಷ್ಟು ಎರಡು ಬೇರೆ ಬೇರೆ ಸರ್ಕಾರಗಳಿರೋದ್ರಿಂದ
ಸೆಕೆಂಡ್ ಹೈಡ್ಗಳು ಆಗ್ತಾ ಇರ್ತವೆ ಇಲ್ಲಂತಲ್ಲ, ಅವ್ರು ಹೇಳಿ ಸುಳ್ಳು ಇವ್ರು ಹೇಳಿದ್ಕರೆ ಅಂತ. ಈಗ ಯಾರನ್ನೂ ನಮ್ಮ ಸ್ಥಿತಿಯೊಳಗೆ ನಾವು ಆಗಿಬಿಟ್ಟಿವಿ. ಯಾಕಂದ್ರೆ ಯಾವುದೇ ಆದರೂ ಅಥೆಂಟಿಕ್ ಡಾಕ್ಯುಮೆಂಟ್ಗಳು ಏನಪ್ಪ ಅಂದ್ರೆ ಪಾರ್ಲಿಮೆಂಟಲ್ಲಿ ಬಂದಿದ್ದು ಅಂತ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಆ ನೆಲೆಯಲ್ಲಿ ನೋಡಿದರೂ ಸಹಿತ ನಮ್ಮ ಪಂಕಜ್ ಚೌಧರಿ ಅವ್ರು ಕೊಟ್ಟಂತಹ ಶಶಿ ತರೂರ್ ಕಡೆಯಿಂದ ಪ್ರಶ್ನೆಗೆ ದಾಖಲಾತಿಗಳು ಹೌದು ರಾಜ್ಯಗಳಿಗೆ ಅದರಲ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಈ ಅನ್ಯಾಯಕ್ಕೆ ಪರಿಹಾರ ಏನು? ಅದೇನು 16ನೇ ಹಣಕಾಸು ಆಯೋಗದಲ್ಲಿ ನೀವು ವಾದ ಮಾಡಿರಿ ಅಂತ ಹೇಳಿದಲ್ಲ, ನೀತಿ ಆಯೋಗ ಹೇಳಿದ. ನೀತಿ ಆಯೋಗ ಏನಪ್ಪ ಅಂದ್ರೆ ಈ ರೀತಿ ಡಿವೈಡ್ ಮಾಡಿ ಕೊಟ್ಟದೆ. ಆ ಸಂದರ್ಭದಲ್ಲೇ ಬೇರೆ ಗೌರ್ಮೆಂಟ್ ಇತ್ತು, ಸರಿಯಾಗಿ ವಾದ ಮಾಡಲಿಲ್ಲೋ ಏನೋ, ಕೇಂದ್ರ ಸರ್ಕಾರ ಸರಿಯಾಗಿ ಕೊಡಲಿಲ್ಲ. ಈ ಸಲ ಅದಕ್ಕೆ ನೀವು ವಾದ ಮಾಡಿರಿ ಅಂತಂದ್ರೆ ಆದ್ರೆ ವಾದ ಮಾಡಿ ಸಿಗ್ತದೇನು ಅನ್ನೋ ಸಹಿತ ಅಷ್ಟ ಪ್ರಶ್ನೆ ಅಲ್ಲ. ಮತ್ತು ಇಲ್ಲಿವರೆಗೆ ದಕ್ಷಿಣದ ರಾಜ್ಯಗಳ ವಿಶೇಷ BJPಗೆ ಅವಕಾಶಗಳು ಹೆಚ್ಚಿಲ್ಲ. ಏನಾದರೂ ಉತ್ತರ ಪ್ರದೇಶ, ಬಿಹಾರದಲ್ಲೇ, ಮಧ್ಯಪ್ರದೇಶದಲ್ಲೇ, ಇವುಗಳೆಲ್ಲ ರಾಜಸ್ಥಾನದಲ್ಲೇ ಮತ್ತು ಗುಜರಾತ್ದಲ್ಲೇ ಈ BJP ಸರ್ಕಾರಗಳು ಹೆಚ್ಚು ಬರೋದ್ರಿಂದ ಅಲ್ಲಿ ಹೆಚ್ಚಿನ ಪಾಲು ಕೊಡೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ನಮಗಿಂತಲೂ ಸಾಲದು ಗುಜರಾತ್. ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರಪ್ಪ ಗುಜರಾತ್ಗಳು ಜಸ್ಟ್ ಹೇಳಿದೆ ನಾನು ಇವಾಗ. ಏನಂತಂದ್ರೆ ಗುಜರಾತ್ಗೆ 6.2 ಅದು ರಾಜಸ್ಥಾನಕ್ಕೆ 6.2, ಅದಕ್ಕೆ 6.7 ಕೊಡ್ತದೆ. ಅಂದ್ರೆ ಕರ್ನಾಟಕದ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಶ್ರೀಮಂತ ರಾಜ್ಯ ಆಗಿದ್ರು ಗುಜರಾತ್ಗೆ ಹೆಚ್ಚಿನ ಪಾಲು ಕೊಡ್ತಾ ಇದ್ದಾರೆ. ಮತ್ತು 3ರಿಂದ 4 ನಂಬರ್ ಅದು ತೆರಿಗೆಯನ್ನು ಸಂಗ್ರಹ ಮಾಡಿಕೊಡುವಲ್ಲ. ಇವೆಲ್ಲನೂ ನೋಡಿದಾಗ ರಾಜ್ಯಗಳಿಗೆ ಇದರಿಂದ ಕೆಲವು ರಾಜ್ಯಗಳಿಗೆ ಒಳ್ಳೆಯದು ಅನಿಸಿದ್ರೆ ಇನ್ನು ಕೆಲವು ರಾಜ್ಯಗಳಿಗೆ ಅನ್ಯಾಯ ಆಗಿ ಕಾಣ್ತಾ ಇದೆ ಅಂತ. ಅದಕ್ಕೆ ಈ 16ನೇ ಹಣಕಾಸಿನ ಆಯೋಗದಲ್ಲಿ ರಾಜ್ಯದ ಚೆನ್ನಾಗಿ ಪ್ರತಿಪಾದನೆ ಮಾಡಿ ನಮ್ಮ ಭಾಗದ ಪಾಲ 60-40 ಅಂದಾಜು ನಮ್ಮ ತೆರಿಗೆ ನಮ್ಮ ಕಡೆ ಸಂಗ್ರಹ ಈ ತೆರಿಗೆ ಕೊಡಲಿ, ನಮ್ಮ ಜನರ ದುಡ್ಡನ್ನು ಕೊಡಲಿ ಅಂದಾಗ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬರ್ತದೆ. ಇಲ್ಲ ರಾಜ್ಯ ಸರ್ಕಾರಕ್ಕೆ ಮಾಡಿಬಿಡ್ತಾರೆ ರೀ ನಮ್ಮಂಥವ್ರು ಯಾರೇ ನೋಡ್ರಿ ಕೇಂದ್ರದೆಲ್ಲ ಇಟ್ಕೋತಾರೆ, ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ರೀ, ಅಧಿಕಾರ ಅವ್ರದ್ದು ಅಂತೇಳಿ. ಹೀಗಾಗಿ ಮೋದಿಯವರು ಈ ಒಂದು 16ನೇ ಈ ಆಯೋಗದಲ್ಲೇ 16ನೇ ಹಣಕಾಸಿನ ಆಯೋಗದಲ್ಲೇ ಈ ಒಂದು ದಿಶೆಯಲ್ಲಿ ಚಿಂತನೆ ಮಾಡಿ ರಾಜ್ಯಗಳ ವಿಶ್ವಾಸ ತೆಗೆದುಕೊಂಡು ಅವ್ರವ್ರು ಏನು ಬಾಯಿಗಾರ ಹೇಳಿದಾಗ 60-40 ನೆಲೆಗಟ್ಟಿನಲ್ಲೇ ತೆರಿಗೆಯನ್ನು ಕೊಟ್ಟರೆ ಸಹಜವಾಗಿ ಅಭಿವೃದ್ಧಿ ಆಗ್ತದೆ. ಸಾಲ ಬಡ್ಡಿ ಇಲ್ಲದಂತಹ ದುಡ್ಡಿತ್ತಪ್ಪ ಅಂತಂದ್ರೆ, ಸಾಲ ಇಲ್ಲದಂಥ ವ್ಯವಹಾರಗಳಿರ್ತದೆ, ಸಹಜವಾಗಿ ಇನ್ಕ್ರಿಮೆಂಟ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತವೆ. ಒಂದು ಸ್ವಲ್ಪ ನಮ್ಮ ಶಿಕ್ಷಣಕ್ಕೆ ಇನ್ನಷ್ಟು ಹೆಚ್ಚು ತೊಡಗಿಸಿಗೆ ಬರ್ತದೆ ರೀ. ಶಿಕ್ಷಣ ಹೆಚ್ಚಾದಷ್ಟ, ಇಲ್ಲಿ ಜ್ಞಾನ ಹೆಚ್ಚಾದಷ್ಟು ಅದು ತಕ್ಕಂಗೆ ಇನ್ನೂ ಇಲ್ಲಿ ಮತ್ತೊಂದು ಮಾತು ಹೇಳಬೇಕಾಗಿದ್ದು, ಅಗ್ರಿಕಲ್ಚರ್ಗೆ ನಿಜವಾಗಿಯೂ ಅದಕ್ಕೆ ಭಾಳ ಜನ ವಾದ ಮಾಡ್ತಾರೆ. ನಾನು ನೋಡಿದ್ದೀನಿ ಭಾಷ್ಟ ಈ ನಮ್ಮ ಮೀಡಿಯಾದಲ್ಲಿ ಆಗಿರ್ಬೋದು, ಆರ್ಥಿಕ ತಜ್ಞರಾಗಿರ್ಬೋದು ವಾದ ಮಾಡ್ತಾರೆ. ಇಲ್ಲ ಇದನ್ನು ಏನಾದರೂ ನಾವು ಅಗ್ರಿಕಲ್ಚರ್ಗೆ ಕೊಟ್ಟಿವಪ್ಪ ಅಂತಂದ್ರೆ ಮಾರ್ಕೆಟ್ ವಿಶೇಷವಾಗಿ ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಾವು ಕೊಟ್ಟಿವಿ ಅಂತಂದ್ರೆ ಎಲ್ಲನೂ ಮತ್ತಷ್ಟು ತುಟ್ಟಾಕದ ಮಾರ್ಕೆಟು ಅನ್ನುವಂಥ ವಾದ ಮಾಡ್ತಾ ಇರ್ತಾರೆ. ಆದ್ರೆ MS ಸ್ವಾಮಿನಾಥನ್ ಹೇಳೋದ್ರಲ್ಲೇ ಮತ್ತು ಹಳ್ಳಿಗಳನ್ನು ನಾವು ಕೇಂದ್ರಗಳನ್ನಾಗಿ ಮಾಡಿಕೊಂಡ ಆರ್ಥಿಕ ವ್ಯವಹಾರ ಮಾಡೋದ್ರಲ್ಲಿ ಭಾಳ ಅಂತರ ಅದ. ಅದರಿಂದ ದಲಾಲಿ ಸಂಸ್ಕೃತಿ ಅವ್ರಿಗೂ ವರ್ಕ್ ಮಾಡಲಿ, ಆದರೆ ಅವ್ರಿಗೂ ಎಷ್ಟು ದುಡಿದಿರ್ತಾರೆ ಅಷ್ಟು ಪ್ರತಿಫಲ ಸಿಗೋಂಗೆ ಆಗ್ತದೆ. ಒಂದು ವಸ್ತುವನ್ನು ಕೊಂಡು ನಮ್ಗೆ 10 ರೂಪಾಯಿ ಕೊಂಡು ಅದು 100 ರೂಪಾಯಿಗೆ ಮಾರುವಂಥ ಒಂದೇನು ವ್ಯವಸ್ಥೆ ಐತಲ್ಲ ಇವತ್ತು, ಅದು ಬಂದ್ ಆಯ್ತಪ್ಪ ಅಂದರೆ ಅವ್ರಿಗೂ ಲಾಭ ಆಗಲಿ. ಯಾರಾದರೂ ಜಗದಲ್ಲೇ ಲಾಭ ಇಲ್ಲದೆ ಯಾರೂ ಮಾಡೋದಿಲ್ಲ, ದಲಾಲರಿಗೂ ಬದುಕದ, ಅವರು ಉಳಿಸ್ಬೇಕಂತಲ್ಲ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಹೌದು ವ್ಯಾಪಾರಿಗೂ ಲಾಸ್ ಆಗ್ತದೆ ಇಲ್ಲಂತಲ್ಲ. ಅದರಲ್ಲೂ ಅವ್ರ ಜನ ಎಷ್ಟಿದ್ದಾರೆ ಆ ಲಾಸ್ ತುಂಬಿಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಅವೆಲ್ಲ ನೀರಲ್ಲಿ ಚರ್ಚೆ ಮಾಡ್ಕೊಂಡು ಅಗ್ರಿಕಲ್ಚರ್ ಸುತ್ತಮುತ್ತ ನಮ್ಮ ಟೆಕ್ನಾಲಜಿ ಬೆಳೆಸೋದು, ಅಗ್ರಿಕಲ್ಚರ್ ಮಾರ್ಕೆಟ್ ಕೊಡೋದು, ರೈತಗೆ ಹೆಚ್ಚು ದುಡ್ಡು ಬಂತಪ್ಪ ಅಂದ್ರೆ ಆ ರೈತ ಅಲ್ಲೇ ಮಾರ್ಕೆಟ್ದಲ್ಲಿ ಖರ್ಚು ಮಾಡ್ತಾನೆ. ನಾವು ಹೋಗಿ ಇವತ್ತು ಸ್ವಿಟ್ಜರ್ಲ್ಯಾಂಡದಲ್ಲೋ ಮತ್ತು ಲ್ಯಾಂಡದಲ್ಲೋ ಹೋಗಿ ದುಡ್ಡಿನಲ್ಲಿ ಹೋಗುವುದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಏನಪ್ಪ ಅಂದ್ರೆ ತಿಳುವಳಿಕೆ ಇಲ್ಲ ಅಥವಾ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ರುಜುವಾತ ಅಂತ ಉತ್ತರ ಅದ. ಅದಕ್ಕಾಗಿ ಈ ಒಂದು ದಲಾಲಿ ಜನರ ಸಲುವಾಗಿ ಇವತ್ತು ಮಿಡಲ್ ಮ್ಯಾನ್ ಸಲುವಾಗಿ ಸರ್ಕಾರಗಳು ಕಾಳಜಿ ವಹಿಸೋದು ಒಂದು ಏನಪ್ಪ ಅಂತಂದ್ರೆ ನಮ್ಮ ಪಾರ್ಟಿ ಫಂಡ್ ಅವರಿಂದ ಬರ್ತದೆ ಅಂತ ಈ ಕಾನೂನು ಇಟ್ಕೊಂಡು ಹೊಂಟಿದ್ದಾರೆ. ಈ ಒಂದು ಕಾರ್ಪೊರೇಟ್ಗಳಿಗೆ ಮಿಡಲ್ ಮ್ಯಾನ್ಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಈ ವ್ಯವಸ್ಥೆ ಕಿತ್ತು ಹಾಕುವವರೆಗೆ ಈ ದೇಶದ ಅಭಿವೃದ್ಧಿ ಅಂತ ಸಾಧ್ಯ ಇಲ್ಲ. ಮತ್ತು ಅನಗತ್ಯ ಇನ್ನೊಂದು ಮಾತಲ್ಲಿ ಮತ್ತೆ ಹೇಳಬೇಕಾಗ್ತದೆ, ಎಲೆಕ್ಷನ್ಗಳಲ್ಲಿ ಖರ್ಚು ಮಾಡುವಂಥ ದುಡ್ಡನ್ನು ಉಳಿಸಿದ್ರೆ ಆರಾಮೇ ಖರ್ಚು ಮಾಡೋದು 500,000 ಒಂದು ಹೋಗಿ ಕೊಡುವಂಥ ಮತ್ತೆ ಮಾಡೋದ್ರಿಂದ ಅದು ಸಹಿತ ಹೊಡೆದು ಬೀಳ್ತದೆ. ಯಾಕಂದರೆ ಸಹಜವಾಗಿ ಆ ದುಡ್ಡು ಸಂಗ್ರಹ ಮಾಡ್ಬೇಕಾಗಿದ್ರೆ ರಾಜಕಾರಣಿಗಳು ಈ ವ್ಯಾಪಾರಿಗಳ ತಲೆ ಬಗ್ಗಿಸ್ಬೇಕಾಗ್ತದೆ. ಅವರು ಪ್ರಾಮಾಣಿಕವಾಗಿ ನಿಂತು ಆರಿಸಿ ಬರಲಿ, ಒಳ್ಳೆ ಕೆಲಸ ಮಾಡಲಿ, ದೇಶ ಮೊದಲು ಉಳಿಬೇಕಾಗಿದೆ. ದೇಶ ತೋಟದಾಗ ಬೆಳೀತಂದ್ರೆ ನಂತರದ ಪ್ರತಿಫಲ ಎಲ್ಲರೂ ಊಟ ಮಾಡಲಿಕ್ಕೆ ಬರ್ತದಲ್ವ. ಅದಕ್ಕೆ ಈ ಟ್ಯಾಕ್ಸ್ ಪದ್ಧತಿ ಅಟ್ಲೀಸ್ಟ್ 16ನೇ ಈ ಒಂದು ಹಣಕಾಸಿನ ಆಯೋಗದಲ್ಲೇ
60-40 ಆದರೆ ಭಾಳ ಉತ್ತಮ. ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವಕಾಶ ಕೊಟ್ಟರೆ, ಹೆಚ್ಚು ಮಾಡಿದರೆ, ಫ್ರೀ ಕೊಟ್ಟರೆ ನಿಶ್ಚಿತವಾಗಿಯೂ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗ್ಬೋದು. ಅಮೇರಿಕಾ ಅಂತ ಯುರೋಪ್ದಂಥ ಖಂಡಗಳಿಗೆ ವಲಸೆ ಹೋಗುವ ನಮ್ಮ ಭಾರತೀಯರಿಗೆ ಇಲ್ಲೇ ಉದ್ಯೋಗ ಸಿಗ್ತಾರೆ, ಅವ್ರು ಯಾಕೆ ಅಲ್ಲಿ ಹೋಗ್ತಾರೆ ಅನ್ನೋದಕ್ಕೂ ಉತ್ತರ ಸಿಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.